ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ. ನೋಡಿ, ರಮೇಶ್ ಭಟ್ ಹಿರಿಯ ನಟ, ನೀವೆಲ್ಲರೂ ಕೂಡ ಕೇಳಿರ್ಬೋದು. ನೋಡಿ, ಮಗನಿಗೋಸ್ಕರ ಎಂಬ್ರಾಯ್ಡರಿ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ. ಸುಮಾರು 6 ಕೋಟಿಯ ನಷ್ಟವನ್ನು ಅನುಭವಿಸ್ತಾರೆ ಅಂತ ಕೂಡ ಒಂದು ವಿಷಯ ಕೇಳಿಬಂತು. ಬಟ್ ನೋಡಿ, ಸೋಷಿಯಲ್ ಮೀಡಿಯಾದಂತೂ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂತಂದರೆ 6 ಕೋಟಿ ನಷ್ಟ ರಮೇಶ್ ಭಟ್ ಕಂಡಂತಹ ಒಂದು ಬಿಸ್ನೆಸ್ ಮಾಡಿ ಕಳ್ಕೊಂಡ್ರು ಅಂತ ಒಂದು ವಿಷಯ ಕೇಳ್ಪಟ್ಟೆ. ಬಟ್ ಏನಾಯಿತು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಏನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ರಮೇಶ್ ಭಟ್ ಹಿರಿಯ ನಟ, ನೀವೆಲ್ಲರೂ ಕೂಡ ನೋಡಿರ್ತೀರಿ. ಸುಮಾರು ಒಂದು 100 ಚಿತ್ರ ಅಂತಲ್ಲ, ಸುಮಾರು ಆಲ್ಮೋಸ್ಟ್ ಒಂದು 500-600 ಚಿತ್ರಕ್ಕೂ ಹೆಚ್ಚು ಸಿನಿಮಾಗಳನ್ನ ನಡೆಸಿರ್ತಕ್ಕಂಥ ನಟ. ನೋಡಿ, ಯಜಮಾನ ಧಾರಾವಾಹಿ ಅಂತಕ್ಕಂಥ ಮೂಲಕ ಇತ್ತೀಚೆಗೆ ಕಿರುತೆರೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಖ್ಯಾತ ಸಿನಿಮಾ ನಟ ರಮೇಶ್ ಭಟ್ ಅವರು ಎಂಬ್ರಾಯ್ಡರಿ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಿದ್ರಂತೆ. ಆ ಟೈಮಲ್ಲಿ 6 ಕೋಟಿ ಕಳ್ಕೊಂಡ್ರಂತೆ. ಆ ಕಥೆಯನ್ನು ಬಿಯಾಂಡ್ ಲಿಮಿಟ್ಸ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಸಂದರ್ಶನವನ್ನು ಇಂಟರ್ವ್ಯೂವನ್ನು ಕೊಟ್ಟಿದ್ರು. ಬಟ್ ಏನಾಯಿತು ಆ ಫ್ಯಾಕ್ಟ್ರಿ ಹಾಗಾದರೆ? ನೋಡಿ, ಒಂದು ಮಾಡಿದ ಕೆಲಸ ಇಟ್ಟಾಯಿತು. ಆ ಕೆಲಸ ಅಂತ ನಾವು ಏನು ಕರಿತೀವಿ, ನಟ ಶಂಕರ್ ನಾಗ್ ಜೊತೆ ರಮೇಶ್ ಭಟ್ ಅವರು ಹೆಚ್ಚೆಚ್ಚು ಸಿನಿಮಾವನ್ನು ಮಾಡ್ತಿದ್ರು ಅಂತ ಕೂಡ ಅವರು ಕೂಡ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ನೋಡಿ, ವಿಷ್ಣುವರ್ಧನ್ ಸರ್ ಜೊತೆ ಮತ್ತು ಶಂಕರ್ ನಾಗ್ ಜೊತೆ ಸ್ವತಃ ಅವರೇ ಹೆಚ್ಚು ಸಿನಿಮಾ ಮಾಡ್ತಿದ್ರು, ನಾಟಕಗಳನ್ನು ಮಾಡಿದರು. ಈ ಜೋಡಿ ಒಟ್ಟಿಗೆ 12 ವರ್ಷಗಳ ಕಾಲ ಕೆಲಸ ಮಾಡಿದರು ಅಂತ ಕೂಡ ಹೇಳ್ಕೊಂಡಿದ್ರು. ಶಂಕರ್ ನಾಗ್ ಅವರು ರಮೇಶ್ ಭಟ್ ಜೊತೆಯಾಗಿ ಒಂದು ಮಾಡಿದ ಕೆಲಸ ಎಲ್ಲವೂ ಕೂಡ ಇಟ್ಟಾಗ್ತಾಯಿತ್ತು. ಹೀಗಾಗಿ ಅವರಿಗೆ ಬೇರೆ ಡೈರೆಕ್ಟರ್ಗಳ ಸಂಪರ್ಕವಂತೂ ಕೂಡ ಇರಲಿಲ್ಲ. ಶಂಕರ್ ನಾಗ್ ಅವರು ಆಗಲೇ ಗಾರ್ಮೆಂಟ್ಸ್ ಇಂಡಸ್ಟ್ರಿಯನ್ನು ಆರಂಭಿಸಿದ್ರಂತೆ ಶಂಕರ್ ನಾಗ್ ಅವರು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಶಂಕರ್ ನಾಗ್ ಅವರು ಗಾರ್ಮೆಂಟ್ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿದರು ಅವರು ಶೂಟಿಂಗ್ ಟೈಮಲ್ಲಿ. ಬಟ್ ಆದರೂ ಕೂಡ ಇವರು ನಾವೊಂದು ಏನೋ ಸೈಡ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮ ಮಗನಿಗೋಸ್ಕರ ಎಂಬ್ರಾಯ್ಡರಿ ಅನ್ನೋ ಒಂದು ಎಂಬ್ರಾಯ್ಡರಿ ಫ್ಯಾಕ್ಟ್ರಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಏನಂತಂದರೆ ಕೆಲವೊಂದಷ್ಟು ಬಟ್ಟೆಗಳಿಗೆ, ಕೆಲವೊಂದಷ್ಟು ಲೇಡೀಸ್ ಬಟ್ಟೆ ಆಗ್ಬೋದು, ಜೆಂಟ್ಸ್ ಬಟ್ಟೆ ಆಗ್ಬೋದು, ಅದಕ್ಕೆ ಬೇಕಾದಂಥ ಡಿಸೈನ್ ವೆರೈಟಿ ಡಿಸೈನನ್ನು ಮಾಡ್ತಕ್ಕಂಥದ್ದು ಎಂಬ್ರಾಯ್ಡರಿ ಫ್ಯಾಕ್ಟ್ರಿ ಅಂತ ನಾವು ಕರಿತೀವಿ. ಬಟ್ ಏನಂತಂದರೆ ನೋಡಿ, ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಲೈಸೆನ್ಸ್ಗಳು ಬೇಕು, ಮತ್ತು ಕೆಲವೊಂದಷ್ಟು ಕೋಟಿ ಖರ್ಚನ್ನು ಮಾಡಬೇಕಾಗುತ್ತೆ. ಯಾಕೆಂತಂದರೆ ಜೀವನ ಅಂತಕ್ಕಂಥದ್ದನ್ನು ನಾವು ಅಷ್ಟು ಈಸಿಯಾಗಿ ತೊಗೊಬಾರ್ದು. ಈಗ ನೋಡಿ, ನಮ್ಮ ಜೀವನ ಹೇಗೆ ನಮ್ಮ ಕೈಲಿಲ್ವೋ, ಜನಗಳ ಕೈಲಿ ಹೇಗಿದೆಯೋ, ನಾವು ಬೆಳೀತಕ್ಕಂಥ ಒಂದು ಹಾದಿನೂ ಹಾಗೇ ಇರಬೇಕು. ನೋಡಿ, ಬಿಸ್ನೆಸ್ ಮ್ಯಾನ್ ಆಗಿ ನಾವು ಬೆಳಿತೀವಿ ಅಂತಂದರೆ ನಮ್ಮ ಒಂದು ಬಿಸ್ನೆಸ್ಸು ಕೋಟಿ ಲಾಭದಾಯಕ ಲೆವೆಲ್ಗೆ ಹೋಗೋ ಮಟ್ಟಕ್ಕೆ ಹೋಗಬೇಕು. ನೋಡಿ, ಇವರು 6 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ 6 ಕೋಟಿಗೆ ತಿಂಗಳಿಗಿಲ್ಲ ಅಂತಂದ್ರೂ ಕೂಡ ಒಂದು 10-15 ಕೋಟಿ ಬರ್ತಾ ಇರಬೇಕು. ಇಲ್ಲ 1 ಕೋಟಿ ಮಿನಿಮಮ್ 1-3 ಕೋಟಿ ಬರ್ತಾ ಇರಬೇಕು ತಿಂಗಳಿಗೆ. ಆ ರೀತಿ ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಇವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅಷ್ಟೇ. ನೋಡಿ, ಇವ್ರ ಮಗ ಕೂಡ ನೀವು ನೋಡಿರ್ಬೋದು, ರಮೇಶ್ ಭಟ್ ಅವರ ಮಗ. ಅವರು ಕೂಡ ಸ್ವತಃ ಸಿನಿಮಾ ನಟ ಆಗಬೇಕು ಅಂತ ಕೂಡ ಸಿನಿಮಾ ಇಂಡಸ್ಟ್ರಿಲಿ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಬಟ್ ಆದರೂ ಕೂಡ ಸ್ವಂತ ಮಗನಿಗೂ ಕೂಡ ಏನೋ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಕೂಡ ಒಂದು ಬಿಸ್ನೆಸ್ಸನ್ನು ಮಾಡಿಕೊಟ್ಟಾದ್ಮೇಲೆ ಆ ಬಿಸ್ನೆಸ್ ಕೂಡ ಕೈ ಹಿಡಿದೇ ಹೋದ್ಮೇಲೆ ನಂತರ ಏನು ಮಾಡಬೇಕು ಅಂತ ಗೊತ್ತಾಗದೆ ನೋಡಿ ಸಿಕ್ಕಾಬಟ್ಟೆ ದುಃಖಕ್ಕೆ ಒಳಗಾಗ್ತಾರೆ ಆ ಟೈಮಲ್ಲಿ. ಯಾಕೆಂದರೆ ನೋಡಿ, ಒಂದು 6 ಕೋಟಿ ಅಂದರೆ ಒಂದು ಸುಮ್ಮನೆನಾ? ನೋಡಿ, ಆಗಿನ ಕಾಲಕ್ಕೆ 6 ಕೋಟಿ 60 ಕೋಟಿಗೆ ಸಮಾನ ಇತ್ತು ಆಗಿನ ಕಾಲಕ್ಕೆ. ನೋಡಿ, ಆಗಿನ ಕಾಲ ಅಂದರೆ ಶಂಕರ್ ನಾಗ್, ರಮೇಶ್ ಭಟ್ ಅವರ ಒಂದು ವಿಷ್ಣುವರ್ಧನ್ ಅವರ ನಮ್ಮ ಕಾಲ ಅಂದರೆ 1970-80ರ ಕಾಲದಲ್ಲಿ, 80ರ ಕಾಲ ಅಂದ್ಕೊಳ್ಳಿ. 80ರ ಕಾಲ ಅಂತಂದ್ರೂ ಕೂಡ 6 ಕೋಟಿ ಅಂತಂದರೆ ದುಡ್ಡು, ಅದು ತುಂಬ ದೊಡ್ಡ ಮೊತ್ತದ ಅಮೌಂಟ್. ಈಗ ನೋಡಿ, ಈಗ ನಾವೇನೋ ಕರಿತೀವಿ, ಈಗ 60 ಕೋಟಿ 600 ಕೋಟಿ ಅಂತ ನಾವೇನು ಕರಿತೀವೋ ಅದೇ ರೀತಿ ಆ ದೊಡ್ಡ ಮೊತ್ತದ ಅಮೌಂಟು. ಈಗಿನ ಕಾಲಕ್ಕೆ ಅದೆಲ್ಲ ತುಂಬ ದೊಡ್ಡ ಮಟ್ಟದ ಅಂತಂದರೆ ಕೆಲವೊಂದಷ್ಟು ಮಧ್ಯಮ ವರ್ಗದವರು ಅಂತ ಅನ್ಕೋಬೋದು. ಅತಿ ಹೆಚ್ಚು ಶ್ರೀಮಂತ ಕೋಟ್ಯಾಧೀಶ್ವರು ಅಂತಂದರೆ ಅದು ಬೇರೆ ರೀತಿ ಇರುತ್ತೆ. ಬಟ್ ಇವರು ಕೂಡ ಹೇಗೆ ಅಂತಂದರೆ ರಮೇಶ್ ಭಟ್ ಅವರು, ನೀವು ನೋಡಿ, ಹಿರಿಯ ನಟ ರಮೇಶ್ ಭಟ್ ಅವರು ಶಂಕರ್ ನಾಗ್ ಜೊತೆ ತುಂಬ ಹಲವಾರು ಸಿನಿಮಾಗಳನ್ನ ಮಾಡಿರ್ತಕ್ಕಂಥವ್ರು. ನೀವು ನೋಡಿರ್ಬೋದು, ಹಲವಾರು ಸಿನಿಮಾ ಅಂತಂದರೆ ತುಂಬ ಅವರು ಒಂದು ಸಿನಿಮಾ ಅಂತ ಇಂಡಸ್ಟ್ರಿ ಬಂದಂದರೆ ಎಲ್ಲ ಥರದ ನಟರನ್ನು ಜೊತೆ ತುಂಬ ಬೆರ್ಕೊಂಡು ಬಂದವರು. ನೋಡಿ, ಅವರು ಕೂಡ ಅನಂತ್ ನಾಗ್ ಅವ್ರ ಜೊತೆ, ಶಂಕರ್ ನಾಗ್ ಅವ್ರ ಜೊತೆ ಹಲವಾರು ಚಿತ್ರತಂಡದ ಜೊತೆ ಸಿನಿಮಾದಲ್ಲಿ ಅಂತೂ ಎಷ್ಟೆಷ್ಟನ್ನು ಇಟ್ಟುಕೊಂಡಂಥವ್ರು ಅಂತಂದರೆ ರಮೇಶ್ ಭಟ್ ಅವರು, ಹಿರಿಯ ನಟ ರಮೇಶ್ ಭಟ್ ಅವರು. ಬಟ್ ಏನಂತಂದರೆ ಒಂದು ಫ್ಯಾಕ್ಟ್ರಿಯನ್ನು ಬಿಸ್ನೆಸ್ಸನ್ನು ಗ್ರೋತ್ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ನೋಡಿ, ಈಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಕಾಲ ಏನಿದೆ, ಆಗಿರ್ತಕ್ಕಂಥ ಕಾಲ ಏನಿದೆ, ಈಗಿರ್ತಕ್ಕ ಕಾಲನೇ ಬೇರೆ, ಆಗಿರ್ತಕ್ಕಂಥ ಕಾಲನೇ ಬೇರೆ. ಬಟ್ ಆದರೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಏನಿದೆ, ಅದನ್ನು ಆಗಿನ ಕಾಲದಲ್ಲಿ ಎಲ್ಲ ಏನಿರಲಿಲ್ವಲ್ಲ. ನೋಡಿ, ಒಂದು ಟಿ ವಿ ಇತ್ತು, ಬಟ್ ಅದರಲ್ಲೂ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಇತ್ತು ಅಷ್ಟೇ. ಟಿ ವಿ ಕಲರ್ ಇರಲಿಲ್ಲ. ಒಂದು ಇನ್ನೂ ಟೆಕ್ನಾಲಜಿ ಅಂತಕ್ಕಂಥದ್ದು ಅಷ್ಟು ಮುಂದುವರೆದಿರಲಿಲ್ಲ ಹಿಂದೆ. ಈಗ ಟೆಕ್ನಾಲಜಿ ಅಂತಕ್ಕಂಥದ್ದು ಎಷ್ಟು ಬೇಗನೆ ಹೋಗ್ತಾ ಇದೆ, ಅದು ಅಷ್ಟು ಹಿಂದೆ ಇರಲಿಲ್ಲ. ಯಾಕೆ ಅಂತಂದರೆ ಬಿಸ್ನೆಸ್ ಅಂತಕ್ಕಂಥದ್ದು ತುಂಬ ಹಿಂದೆ ಇರ್ತಿತ್ತು. ಬಿಸ್ನೆಸ್ ಮ್ಯಾನ್ಗಳೆಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ, ಈಗ ನೋಡಿ, ಒಂದು ಸಣ್ಣ ಬಿಸ್ನೆಸ್ ಮಾಡ್ತೀನಿ ಅಂದರೆ 10,000 ಬಿಸ್ನೆಸ್, ಒಂದು 1,000 ಬಿಸ್ನೆಸ್ಸಲ್ಲೂ 10,000 ಅಲ್ಲ, 1,000 ಬಿಸ್ನೆಸ್ಸಲ್ಲೂ ಸ್ಟಾರ್ಟ್ ಮಾಡ್ಬೋದಿತ್ತು. ಬಟ್ ಈಗಿನ ಕಾಲದಲ್ಲಿ 1,500 ರೂಪಾಯಿಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ನೋಡಿ, ಆಗಿನ ಕಾಲಕ್ಕೆ ಇವರು 6 ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ ತಮ್ಮ ಮಗನಿಗೆ. ಅಂದರೆ ನೋಡಿ ಎಂಥ ಲಾಸ್ ಕಾಣ್ತಾರೆ ಅಂತಂದರೆ, ನೋಡಿ ಎಂಥ
ಪ್ರಾಫಿಟ್ ಇಲ್ಲದೇ ಲಾಭದಾಯಕ ಆಗದೇ ಲಾಸ್ ಮಾಡ್ಕೋತಾರೆ ಆ ಬಿಸ್ನೆಸ್ಸಲ್ಲಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬಿಸ್ನೆಸ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಳ್ಳೆಯದಲ್ಲ. ಯಾಕೆಂತಂದರೆ ಎಲ್ಲರೂ ಕೂಡ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣೋಕ್ಕಾಗಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ. ನೋಡಿ, ಚಿತ್ರರಂಗದಲ್ಲಿ ಇವ್ರು ಮಾಡಿರ್ತಕ್ಕಂಥ ನಟನೆಯಲ್ಲಿ ಕೂಡ ಇರ್ತಕ್ಕಂಥ ಒಂದು ದುಡ್ಡು ಆಗಿನ ಕಾಲಕ್ಕೆ ಸಾಲ ಮಾಡಿದ್ರು, ಇಲ್ಲ ನಟನೆಯಲ್ಲಿ ಇಷ್ಟೊಂದು ಕುಡಿಕಿದ್ರು ಏನೋ ಗೊತ್ತಿಲ್ಲ. ಆಗಿನ ಕಾಲಕ್ಕೆ ಹೋಲಿಸಿದ್ರೆ ನಟನೆಯಲ್ಲಿ ಏನೋ ಅಷ್ಟೊಂದು ದುಡ್ಡು ಕೊಡ್ತಿರಲಿಲ್ಲ ಇವ್ರಿಗೆ. ಬಿಡಿ, ಏನೋ ಒಂದು ದಿನಕ್ಕೆ ಇಲ್ಲ ಅಂತ ಕೂಡ ಒಂದು 5 ರೂಪಾಯಿ, 3 ರೂಪಾಯಿ, 10 ರೂಪಾಯಿ ಕುಡಿಕಿದ್ರೆ ಹೆಚ್ಚು. ಆಗಿನ ಕಾಲಕ್ಕೆ 50 ರೂಪಾಯಿ ನೋಡಿ, ಸಂಭಾವನೆ ಅಂತ ಬಂದರೆ 50 ರೂಪಾಯಿ, 100 ರೂಪಾಯಿ ಕೊಟ್ಟರೆ ಹೆಚ್ಚು. ಈಗಿನ ಕಾಲಕ್ಕೆಲ್ಲ ಒಂದು 500, 1000 ಎಲ್ಲ 3000 ಎಲ್ಲ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಸಿನಿಮಾ ನಟನಾಗಿ ಇವ್ರು ಏನು ಅಷ್ಟು ದುಡ್ಡು ಕುಡಿಕಿಲ್ಲ. ಬಟ್ ಆದರೂ ಅವ್ರ ಮಗನ ಜೀವನ ಚೆನ್ನಾಗಿರಬೇಕು ಅಂತ ದುಡ್ಡೇನೋ ಕುಡಿಕ್ಬಿಟ್ರು, ಸ್ವಲ್ಪ ಸಾಲ ಮಾಡಿದ್ರು ಅಂತ ಸುದ್ದಿ ಬಂತು. ಬಟ್ ಏನಂತಂದರೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಆದರೆ ಎಂತೆಂಥ ಕಾಲದಲ್ಲಿ ಎಂತೆಂಥ ಟೈಮನ್ನು ನಾವು ನೋಡಬೇಕು ಅಂತಂದರೆ, ಈಗಿನ ಸಿಚುವೇಶನ್ ಹೇಗಿದೆ, ಸಿಚುವೇಶನ್ನ ತಿಳ್ಕೊಂಡು ಬಿಸ್ನೆಸ್ ಮಾಡಬೇಕು. ನೋಡಿ, ಟ್ರೆಂಡಿಂಗಲ್ಲಿ ಯಾವುದು ಪ್ರಾಡಕ್ಟ್ ಹೋಗ್ತಾ ಇದೆ ಅಂತ ಪ್ರಾಡಕ್ಟ್ ನಮಗೆ ಲಾಭದಾಯಕ ತರುತ್ತಾ ಇಲ್ವಾ, ಮತ್ತು ಸೇಲ್ಸ್ ಆಗುತ್ತಾ, ಮಾರ್ಕೆಟಿಂಗ್ ಆಗುತ್ತಾ. ನಾವು ಮಾರ್ಕೆಟಿಂಗಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಿಬಿಟ್ರೆ ಮಾರ್ಕೆಟಿಂಗ್ ಮಾಡೋದನ್ನ ಹಿಂದೆ ಮುಂದೆ ಹೋಗ್ತಾ ಏನೇನೋ ಮಾಡ್ಕೊಂಡು ಹೋಗ್ಬೋದು. ಯಾಕೆಂತಂದರೆ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಎಲ್ಲ ಕ್ಷೇತ್ರಗಳಲ್ಲೂ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ನೀವು ನೋಡಿರ್ತೀರ. ಎಲ್ಲೆಲ್ಲೂ ನೀವು ನೋಡಿ, ಈಗ ಬೆಳೀತಾ ಇರ್ತಕ್ಕಂಥ ಒಂದು ಟ್ರೆಂಡಿಂಗ್ ಅಂದರೆ ಮಾರ್ಕೆಟಿಂಗ್ ಇಲ್ಲ ಅಂತಂದರೆ ನಾವು ಯಾವುದೇ ಫೀಲ್ಡಲ್ಲಿ ಸೇಲ್ಸನ್ನು ಮಾಡೋದಕ್ಕಾಗಲ್ಲ. ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರ, ಸೇಲ್ಸ್ ಅಂತಂದರೆ ಒಂದು ವ್ಯಾಪಾರ ಅಂತಂದರೆ ಏನೋ ಒಂದು ಕೋಟ್ಯಾಧೀಶ್ವರ ಆಗ್ಬಿಡ್ತಾರೆ. ನಾವು ಒಂದು ಶಾಪ್ ಓಪನ್ ಮಾಡಿದ ತಕ್ಷಣ, ಒಂದು ಇಂಡಸ್ಟ್ರಿ ಓಪನ್ ಮಾಡಿದ ತಕ್ಷಣ, ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ ತಕ್ಷಣ ಅಂದ್ಕೊಂಡಿರ್ತೀವಿ. ಬಟ್ ಆ ಥರ ಅಲ್ಲ. ಯಾಕೆಂದರೆ ಬೆಳಿಬೇಕು ಅಂತಂದರೆ ಜೀವನ ಅಂತಕ್ಕಂಥದ್ದು ತುಂಬ ಕ್ರೂರಿ ಅಂತ ಹೇಳ್ಬೋದು. ಜೀವನದಲ್ಲಿ ನಾವು ಎಷ್ಟೆಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀವಿ. ಎಷ್ಟೆಷ್ಟೋ ನೀವು ಕೂಡ ಅಷ್ಟೇ, ನಾವು ಕೂಡ ಅಷ್ಟೇ, ನಮ್ಮ ವೀಕ್ಷಕರು ಎಲ್ಲರೂ ಕೂಡ ಅಷ್ಟೇ. ನೀವು ಕೂಡ ಕಷ್ಟದಿಂದನೇ ತಿಳ್ಕೊಂಬರ್ತೀರ. ಅದೇ ಥರ ಒಂದು ಬಿಸ್ನೆಸ್ಸನ್ನು ಕಟ್ಟಬೇಕು, ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಬೇಕು ಅಂದರೆ ಅಷ್ಟೇ ಕಷ್ಟ ಇರುತ್ತೆ. ಯಾಕೆಂದರೆ ಅದು ಮೊದಲು ಲಾಸಲ್ಲೇ ನಡೀತಾ ಇರುತ್ತೆ. ಮೊದಲು ಒಂದು 3 ಕೋಟಿ ಅಂದರೆ ಎಷ್ಟು ಒಂದು ಲಾಭ ಬರೋವರೆಗೂ, ಒಂದು 3 ಕೋಟಿ ಅನ್ನೋದಕ್ಕಿಂತ 3 ರಿಂದ ಒಂದು 6 ತಿಂಗಳು, 9, 1 ವರ್ಷದವರೆಗೂ ಲಾಸಲ್ಲಿ ನಡೆಯುತ್ತೆ. ಕೆಲವೊಂದಷ್ಟು ಕಂಪ್ನಿಗಳು ನೀವು ನೋಡ್ಬೋದು, ಲಾಸಲ್ಲೇ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಲಾಭ ಸಿಕ್ಕಲಿ ಇಲ್ಲದೇ ಇರಲಿ ಕಂಪ್ನಿಯನ್ನು ನಡೆಸ್ಕೊಂಡು ಹೋಗೋಣ ಅನ್ನೋ ಒಂದು ವ್ಯತ್ಯಯದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಆದರೂ ಕೂಡ ಇವರ ಒಂದು ಫ್ಯಾಕ್ಟ್ರಿ ನೋಡಿ ಎಷ್ಟು ಲಾಸನ್ನು ಮಾಡ್ಕೊಂಡಿದ್ದಾರೆ. ಬಟ್ ಈಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ಸ್ವತಃ ಅವರು ಅಂತಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹೋಗ್ತೀವಿ. ಸಡನ್ಲಿ ಈ ರೀತಿ ಕೈ ಸುಟ್ಕೊಂಡಾಗ ಯಾಕೆ ಏನಾಯಿತು ಅಂತಕ್ಕಂಥದ್ದು ನಮಗೆ ಸ್ಟ್ರೆಸ್ಗೆ ಹೋಗ್ಬಿಡ್ತೀವಿ. ಮೈಂಡ್ಗೆ ಸ್ಟ್ರೆಸ್ಗೆ ಹೋಗ್ಬಿಟ್ರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಏನು ಮಾಡೋಣ, ಏನು ಬಿಡೋಣ, ಏನು ಆಗಬೇಕು ಅಂತಲೂ ಕೂಡ ಗೊತ್ತಾಗ್ದೇ ನಾವೆಲ್ಲೆಲ್ಲೋ ಹೋಗಬೇಕಾದ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಆ ಟೈಮಲ್ಲಿ ಏನೇನೆಲ್ಲ ನಾವು ಟ್ರೈ ಮಾಡ್ತೀವಿ ಅಂತಂದರೆ ಹಿಂಗೆಲ್ಲ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇಟ್ಕೊತೀವಿ. ಅದೆಲ್ಲ ಸಕ್ಸಸ್ ಕಾಣಲ್ಲ, ಎಲ್ಲರೂ ಕಾಣಲ್ಲ. ನೋಡಿ, ಕೆಲವೊಬ್ಬರು ಕಾಣ್ಬೋದಷ್ಟೇ, 100ಕ್ಕೆ ಒಬ್ರು ಗೆಲ್ಬೋದು. ಆದರೆ ಎಲ್ಲರೂ ಕೂಡ ಸಕ್ಸಸ್ ಕಾಣೋದಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಸಿಚುವೇಶನ್ನು ಆ ಟೈಮಲ್ಲಿ ಏನಿರುತ್ತೋ, ನಮ್ಮ ಕೆಲವೊಂದಷ್ಟು ಜನ ಹೇಳ್ತಾರೆ ದೇವರಲ್ಲಿ ನಮ್ಮ ಹಣೆ ಬರ ಹೇಗಿರುತ್ತೋ ನೋಡಿ, ಹಣೆ ಬರ ಹೇಗಿರುತ್ತೋ ಅದೇ ರೀತಿ ನಮ್ಮ ಒಂದು ಕಾಲನ್ನು ಕೂಡ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸುಳ್ಳು ಅನ್ಕೋತೀನಿ. ಬಟ್ ನೋಡೋಣ, ನೆಕ್ಸ್ಟ್ ಎಪಿಸೋಡಲ್ಲಿ ರಮೇಶ್ ಭಟ್ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.